ಏನ್ ಹೊಗಳಿಸ್ಕೊತೀಯ? ನಮ್ಮಮ್ಮ ನಿಂಗೆ ಆರ್ತಿ ಬೆಳಗುದ್ರೂ ಆಶ್ಚರ್ಯ ಪಡೋ ಹಾಗಿಲ್ಲ. ನೀನ್ ಸಾಮಾನ್ಯ ಅಲ್ಲ ಸಕ್ಕು. ಬೇಕು ಅಂತಾನೆ ಜಾಗರಣೆ ಮಾಡ್ತಾಳೆ, ಎಲ್ಲಾನು ಸರಿ ಮಾಡ್ತಾಳೆ, ಮನೆ ಸ್ವಚ್ಛ ಮಾಡ್ತಾಳೆ, ರಂಗೋಲಿ ಹಾಕ್ತಾಳೆ. ಸುಮ್ನಿರ್ತಾರಾ? ಎಲ್ರೂ ಅವಳನ್ನ ಆಕಾಶಕ್ಕೆ ಏರಿಸ್ಬಿಟ್ರು. ಅಷ್ಟು ಎತ್ತರದಿಂದ ನೀನ್ ಹೇಗ್ ಕೆಳಗ್ ಬೀಳಿಸ್ತೀನಿ ಅಂತ ನೋಡ್ತಾ ಇರು. ನೋಡು ನಿನ್ ರಂಗೋಲಿನ ಹೇಗೆ ಛಿದ್ರ ಮಾಡ್ತೀನಿ ಅಂತ. ಏನಾಗ್ತಿದೆ? ಕಸ ಎಲ್ಲ ಬಂದ್ ನನ್ ಮೇಲೆ ಬೀಳ್ತಿದೆ. ಇಲ್ಲಿ ಗಾಳಿ ಕೂಡ ಇಲ್ಲ. ಯಾಕೆ ನಗ್ತಿದ್ದೀರಾ ಚಿಕ್ಕಪ್ಪ? ನಿನ್ನ ದಡ್ಡತನ ನೋಡಿ ನಗ್ತಿದ್ದೀನಿ. ದಡ್ತನನ? ಮತ್ತಿನ್ನೇನು, ಕಾಲಿಂದ ರಂಗೋಲಿ ಅಳಿಸಿದ್ರೆ ಆಗೋಗ್ತಿತ್ತು. ಭಗವಂತ ನಮಗೆ 2 ಕಾಲುಗಳನ್ನ ಯಾಕೆ ಕೊಟ್ಟಿದ್ದಾನೆ ಹೇಳು? ಅವುಗಳನ್ನ ಬಳಸ್ಕೋಬೇಕು. ನಮ್ಮ ಕಾಲಿಂದ ಹೀಗೆ ಅಳಿಸ್ಬೇಕು. ಇರು, ನಾನು ತೋರಿಸ್ತೀನಿ. ಇಲ್ಲಿ ನೋಡು, ಹೀಗೆ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ನಡೀತಾ ಇದೆ? ಮೈಯೆಲ್ಲ ಉರಿ. ಅಯ್ಯೋಯಪ್ಪ, ಅಯ್ಯೋ ಅಯ್ಯೋ, ಕಾಪಾಡಿ. ಅರ್ಥ ಆಯ್ತಾ ಯಾರ್ದು ದಡ್ತನ ಅಂತ? ನನ್ನ ಕತೆ ಮುಗಿತು. ನನ್ನ ಕಾಲುಗಳು ಸ್ವಾಧೀನ ಕಳ್ಕೊಂಡಿದೆ. ಸೊಂಟ ಹಿಡ್ಕೊಂಡಿದೆ. ಅಯ್ಯೋ, ಯಾರೋ ಏನೋ ಮಂತ್ರ ಹಾಕಿದ್ದಾರೆ. ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಒಳಗ್ ನಡಿ. ಜಾಗ್ರತೆ. ದೀಪಾವಳಿ ಮುಗಿದ ಮರುಕ್ಷಣನೇ ನಿನ್ನ ಬಾಬಾ ಅವರ ಆಶ್ರಮಕ್ಕೆ ಕಳಿಸ್ತೀನಿ. ಪಾಂಡುರಂಗ, ಆ ಕಳ್ಳ ಬಾಬಾ ಆಶ್ರಮಕ್ಕೆ ಹೋಗೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನನಗಲ್ಲಿಗೆ ಹೋಗೋದು ಇಷ್ಟ ಇಲ್ಲ. ನನಗಲ್ಲಿಗೆ ಹೋಗೋದು ನಿಜವಾಗ್ಲೂ ಇಷ್ಟ ಇಲ್ಲ. ಆಹಾ, ಘಮ ಘಮ ಅಂತಿದೆ ಸಕ್ಕು. ಏನ್ ಮಾಡಿದ್ಯಾ? ಕರ್ಜಿಕಾಯ? ಏನಾಯ್ತು ಸಕ್ಕು? ನಿನ್ ಕಣ್ಣಲ್ಲಿ ಆ ಕಣ್ಣೀರೇಕೆ? ಯಾರಾದ್ರೂ ಏನಾದ್ರು ಅಂದ್ರ ನನ್ಗೆ ಹೇಳು, ನಾನು ಹೋಗಿ ತಕ್ಷಣ ಕೇಳ್ತೀನಿ. ಹೇಳು ಸಕ್ಕು. ಅಯ್ಯೋ, ಅಂಥದ್ದೇನೂ ಇಲ್ಲ ಅಂದ್ರೆ. ನನಗೆ ಯಾರೂ ಏನೂ ಅನ್ಲಿಲ್ಲ. ನಾನು ಅಳ್ತಾ ಇಲ್ಲ ಅಂದ್ರೆ, ಆದ್ರೂ ಇದೇನೋ ಕಣ್ಣೀರಲ್ಲ ಅಂದ್ರೆ. ಏನಂದ್ರೆ ಒಂದೊಂದ್ಸಲ ಮನಸ್ಸು ತಡೆಯೋಕ್ಕಾಗದೇ ಇರೋವಷ್ಟು ಆನಂದದಿಂದ ತುಂಬ ಹೋಗುತ್ತಲ್ವಾ, ಆಗ ಆ ಸಂತೋಷ ಹೀಗೆ ಕಣ್ಣೀರಿನ ರೂಪದಲ್ಲಿ ಹೊರಗೆ ಬರುತ್ತೆ. ಈ ಮನೆಯವ್ರು ಎಲ್ಲರೂ ನನ್ನ ತುಂಬ ಮೆಚ್ಕೊಂಡ್ರು, ಪ್ರೀತಿಯಿಂದ ಮಾತಾಡಿದ್ರು. ಇನ್ನು ಅತ್ತೆ ದೊಡ್ಡ ಮನ್ಸು ಮಾಡಿ ನನ್ನ ಮನೆ ಒಳಗೆ ಸೇರಿಸ್ಕೊಂಡ್ರು, ಪ್ರೀತಿಯಿಂದ ಮಾತಾಡಿದ್ರು. ನೀವೆಲ್ಲರೂ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೀರಾ. ಏನಂದ್ರೆ ನಾನೀಗ ತುಂಬ ಸಂತೋಷವಾಗಿದ್ದೀನಿ. ಸರಿ, ನಿನ್ಗೊಂದು ವಿಷಯ ಹೇಳ. ನೀನ್ ನಗ್ತಾ ಇದ್ರೆ ತುಂಬಾ ಸುಂದರವಾಗಿ ಕಾಣಿಸ್ತೀಯ ಸಕ್ಕು. ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು ಸಕ್ಕು. ನೀನು ಮನೆಯವ್ರ ಎಲ್ರೂ ಮನ್ಸನ್ನ ಗೆದ್ದಿದ್ಯಾ. ನಿನ್ ಒಳ್ಳೆತನ ಅವ್ರಿಗೆ ಅರ್ಥ ಆಗಿದೆ ಸಕ್ಕು. ಏನಾಯ್ತು ನಿನಗೆ? ಯಾಕೆ ನಿನ್ ಮುಖ ಬಾಡು ಹೋಗಿದೆ? ನಿಜವಾಗ್ಲೂ ಹುಚ್ಚುಡ್ಗಿ ನೀನು. ಕಣ್ಣಲ್ಲಿ ನೀರು, ತುಟಿ ಮೇಲ್ ನಗು. ಅದ್ ಸರಿ, ನೀನ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಚಿಕ್ಕಮ್ಮ ಮಾಡಿಟ್ಟಿದಾರಲ್ವಾ?
ಏನು ದಿಗಂಬರ್ ರಾವ್, ನಿನ್ ಹೆಂಡತಿ ಜೊತೆ ಹರಟೆ ಹೊಡಿಯೋಕೆ ಅಡ್ಗೆ ಮನೆ ಅನುಕೂಲವಾಗಿದ್ಯಾ? ನಾನೊಂದ್ ವಿಷಯ ಹೇಳ, ಹಿತ್ತಲ್ಗಿಂತ ಇಲ್ಲಿ ಚೆನ್ನಾಗಿದೆ ಅಲ್ವಾ? ಅಯ್ಯೋ ಹಾಗಲ್ಲಮ್ಮ, ಅದು ನಾನು ಅರೆ ಪರವಾಗಿಲ್ಲ, ನನಗ್ ಯಾಕೆ ಸಮಜಾಯಿಷಿ ಕೊಡ್ತಿದ್ಯಾ? ಅಡಿಗೆ ಮನೆ ವ್ಯವಹಾರಗಳಲ್ಲಿ ಗಂಡಸರು ತಲೆ ಹಾಕಬಾರದು, ಯಾಕಂದ್ರೆ ಅವ್ರಿಗೆ ಅಡಿಗೆ ಮನೆ ಬಗ್ಗೆ ಗೊತ್ತಿರಲ್ಲ, ಹೌದಲ್ವಾ? ಅಯ್ಯೋ ಅದಲ್ಲಮ್ಮ, ಅಂದ್ರೆ ದಿಗೋ, ಅಲ್ಲ ಚಿಕ್ಕಮ್ಮ ಕೊಬ್ಬರಿ ತುರ್ದು ಕರ್ಜಿಕಾಯಿ ಮಾಡಿದಾಳೆ, ಸಕ್ಕು ಹೂರ್ಣದ ಕರ್ಜಿಕಾಯಿಗಳನ್ನ ಮಾಡ್ತಿದ್ದಾಳೆ. ಇಲ್ ನೋಡು ದಿಗು, ಅವಳಷ್ಟಕ್ಕೆ ಅವಳೇ ಮಾಡ್ತಿದ್ದಾಳೆ, ಅವಳನ್ನ ನಾವ್ ಯಾರು ಬಲವಂತ ಮಾಡ್ಲಿಲ್ಲ. ಆಮೇಲೆ ನೀನ್ ನಮ್ಮನ್ನೇ ಅಂತೀಯಲ್ಲಪ್ಪ, ನನ್ ಹೆಂಡತಿ ಕೈಲಿ ಚಾಕರಿ ಮಾಡಿಸ್ತಿದ್ದಾರೆ ಅಂತ. ಅಷ್ಟೇ ಅಲ್ವಾ ಸಕ್ಕು? ಅಡಿಗೆ ಮನೆ ಕೆಲಸ ಮಾಡೋದು ನಿನ್ಗೆ ಇಷ್ಟ ತಾನೆ?